ನನಗೇನು ಗೊತ್ತಿಲ್ಲ ಡೆಲ್ಲಿಗೆ ಯಾಕೆ ಹೋಗಿದ್ದಾರೋ ಅನ್ನೋದು ನನಗೆ ತಿಳಿದಿಲ್ಲ. ಇದು ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಮತ್ತೊಂದು ಕಡೆ ಡಿಕೆಶಿ ಬಣದ ತಂತ್ರಕ್ಕೆ ಸಿದ್ದರಾಮಯ್ಯ ಆಪ್ತರಿಂದ ಪ್ರತಿತಂತ್ರ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಡಿನ್ನರ್ ನೆಪದಲ್ಲಿ ಸಿಎಂ ಬಣ ಸಭೆಯನ್ನ ಮಾಡಿದೆ. ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ಶಾಸಕರು ಸಭೆಯನ್ನ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಡಿಕೆಶಿ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಬಣದ ಪ್ರತಿತಂತ್ರ ಆಯಿತು. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಮಾಜಿ ಸಚಿವ ಕೆ.ಎನ್. ರಾಜಣ್ಣ, ಜೊತೆಗೆ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪ, ಜೊತೆಗೆ ಎನ್.ಟಿ. ಶ್ರೀನಿವಾಸ್, ಹೀಗೆ ಹಲವು ನಾಯಕರು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಎಂಥ ಕುತೂಹಲಕಾರಿ ಬೆಳವಣಿಗೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತಿಂಗಳ ಆರಂಭ ಆಗಿ 20ನೇ ತಾರೀಕಿನ ತನಕ ಬಂದಿದ್ರು. ಕ್ರಾಂತಿ ಗೀಂತಿ ಎಲ್ಲ ಭ್ರಾಂತಿ ಕಂಡ್ರೆ ಮಾಧ್ಯಮಗಳ ಸೃಷ್ಟಿ ಅಂತಿದ್ರು. ಈಗ ಗೊತ್ತಾಗ್ತಾ ಇದೆ ಯಾರ ಸೃಷ್ಟಿ ಅಂತ ಹೇಳಿ. ಕ್ರಾಂತಿ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದು ಮಾಧ್ಯಮಗಳಲ್ಲ, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂತಹ ಸಚಿವರಾಗಿದ್ದಂತಹ ಕೆ.ಎನ್. ರಾಜಣ್ಣ ಅವರು ಬಳಕೆ ಮಾಡಿದಂತಹ ಪದ. ಕಾಂಗ್ರೆಸ್ನ ಒಳಭಾಗದಲ್ಲಿರುವಂತಹ ನಾಯಕರೇ ಬಿಟ್ಟುಕೊಟ್ಟಂತಹ ಸುಳಿವು. ಕ್ರಾಂತಿಯಾಗತ್ತೆ, ನಾಯಕತ್ವ ಬದಲಾವಣೆಯಾಗತ್ತೆ ಅನ್ನೋದು. ನವೆಂಬರ್ ತಿಂಗಳ 20ನೇ ತಾರೀಕಿನವರೆಗೂ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲವೂ ಭ್ರಾಂತಿ ಅಂದ್ರು. ಆದ್ರೆ ಈಗ ಆಲ್ ಆಫ್ ಸಡನ್ ಆಗಿರುವಂತಹ ಬೆಳವಣಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದು ಕ್ಷಿಪ್ರ ಕ್ರಾಂತಿಯ ಸುಳಿವ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಒಂದು ಟೀಮ್ ಆಲ್ರೆಡಿ ದೆಹಲಿಯಲ್ಲಿದೆ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೊಂದು ಮಾಹಿತಿ ಪ್ರಕಾರ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತಿದ್ದಾರೆ. 11:20 ಸುಮಾರಿಗೆ ಬಂದು ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸ ರಾತ್ರಿಯಾದ್ರೂ ಫುಲ್ ಆಕ್ಟಿವ್ ಮೋಡ್ ನಲ್ಲಿದೆ. ಶಾಸಕರು ಸಚಿವರು ಒಬ್ಬರಾದ ಮೇಲೊಬ್ಬರಂತೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರೋದ್ರ ಮಧ್ಯೆಯೇ, ಕ್ಷಿಪ್ರ ಕ್ರಾಂತಿಯ ಸುಳಿವು ಸಿಗ್ತಾ ಇರೋದ್ರ ಮಧ್ಯೆಯೇ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನ ನೆಪದಲ್ಲಿ ಹಲವು ನಾಯಕರು ಸೇರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಎರಡೂ ಬಣಗಳಿಂದ ಆಗ್ತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆ ಕ್ಷಿಪ್ರ ಕ್ರಾಂತಿಯ ಸುಳಿವನ್ನ ನೀಡ್ತಾ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ವಿದ್ಯಶ್ರೀ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ದೆಹಲಿಗೆ ಒಂದು ತಂಡ ಹೋಗಿದೆ. ಅದರಲ್ಲಿ ಶಾಸಕರು ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು ಕೂಡ ಇದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ರವಿ ಮತ್ತೆ ದಿನೇಶ್ ಗೂಳಿಗೌಡರು ಇದ್ರೆ, ಇತ್ತ ಶಾಸಕರಾಗಿರುವಂತಹ ಎಸ್.ಆರ್. ಶ್ರೀನಿವಾಸ್, ನೆಲಮಂಗಲ ಶ್ರೀನಿವಾಸ್ ಆದಿಯಾಗಿ ಒಂದಷ್ಟು ಮಂದಿ ಗುರುತಿಸ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ದೆಹಲಿಯತ್ತ ದೌಡಾಯಿಸಿದ್ದಾರೆ. ಅಲ್ಲಿ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಭರ್ತಿಯಾಗಿದೆ. ಇನ್ನು ಉಳಿದಿರುವಂತಹ 2.5 ವರ್ಷ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು. ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಹೇರಲಿಕ್ಕೆ ಅವರು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇನ್ನು ಈಗಾಗಲೇ ಉಲ್ಲೇಖ ಮಾಡಿರೋ ತರ ನಾಳೆ ಬೆಳಗ್ಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗ್ಗೆ 8:20 ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಳಗ್ಗೆ 11:20 ರಾಜ್ಯ ರಾಜಕೀಯದ ಹೆಡ್ ಕ್ವಾರ್ಟರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಆಗತ್ತೆ. ಸದಾಶಿವನಗರದಲ್ಲಿ ಇರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಆಗತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಇದರ ಮುಂದುವರೆದ ಭಾಗವಾಗಿ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಅತ್ಯಾಪ್ತ ಶಾಸಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ರು, ಇತ್ತ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ್ರು ಅಂತ ಲೋಕೋಪಯೋಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದಷ್ಟು ದಲಿತ ಸಮುದಾಯಕ್ಕೆ ಸೇರಿರೋ ಅಂತ ಸಿಎಂ ಬಣದಲ್ಲಿ ಗುರುತಿಸಿಕೊಳ್ಳೋ ಅಂತ ಅತ್ಯಾಪ್ತ ಶಾಸಕರು ಸಚಿವರುಗಳು ಸಭೆಯನ್ನ ಸೇರಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಅವರೆಲ್ಲರೂ ಕೂಡ ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿ ಇರೋ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಾತುಕತೆಯನ್ನ ಆಡಿ ಈಗಷ್ಟೇ ತೆರಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಕೆ.ಎಚ್. ಮುನಿಯಪ್ಪ, ಮಾಜಿ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ, ಹಾಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಆಗಮಿಸಿದ್ರು, ಮಾತುಕತೆ ನಡೆಸಿ ತೆರಳಿದ್ದಾರೆ ಅನ್ನೋದು ಹೇಳಲಾಗ್ತಾ ಇದೆ. ಇನ್ನು ಎನ್.ಟಿ. ಶ್ರೀನಿವಾಸ್ ಶಾಸಕರು ಅವರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯರ ಬಣದ ಅತ್ಯಾಪ್ತರು ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಇಲ್ಲಿ ಉಲ್ಲೇಖ ಮಾಡಬಹುದು. ಇದೆಲ್ಲ ಏನೇ ಇದ್ರು ನಾಳೆ ಬೆಳಿಗ್ಗೆ 11:20 ನಂತರ ಎಲ್ಲದಕ್ಕೂ ಕೂಡ ರೆಕ್ಕೆ ಪುಕ್ಕಗಳು ಬರುತ್ತೆ. ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಸಚಿವರುಗಳು ಶಾಸಕರುಗಳು ಯಾಕೆ ದೆಹಲಿಯತ್ತ ಹೋದ್ರು, ಈತ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾದ್ರು ಯಾಕೆ, ಈ ಎಲ್ಲಾ ವಿಚಾರಕ್ಕೂ ಕೂಡ ಒಂದು ಸ್ಪಷ್ಟ ಚಿತ್ರಣ ನಾಳೆ ಬೆಳಗ್ಗೆ 11:20 ಬಳಿಕ
ಸಿಗುವಂತದಿದೆ. ಒಂದು ಮೇಜರ್ ಪಾಯಿಂಟ್ ನ ಉಲ್ಲೇಖ ಮಾಡೋದಾದ್ರೆ, ಇವತ್ತಷ್ಟೇ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ ವಿದ್ಯಶ್ರೀ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನವೆಂಬರ್ ಕ್ರಾಂತಿ ಅಂತ ಏನು ನಾವು ಎಲ್ಲರೂ ಹೇಳ್ತಾ ಇದ್ದಾರೆ ಬಾಯಿನಲ್ಲಿ, ನವೆಂಬರ್ ಕ್ರಾಂತಿಗೆ ಒಂದು ಮಿಂಚಿನ ವೇಗ ಸಿಗ್ತಾ ಇರೋದು ಈಗ ಅಂತ ಉಲ್ಲೇಖ ಮಾಡಬಹುದು ವಿದ್ಯಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.